ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಚುರುಕುಗೊಳ್ತಾ ಇದೆ. ಅಬ್ಬರಿಸ್ತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿಯಾಗಿದೆ, ಎಲ್ಲೆಲ್ಲಿ ಮಳೆ ಹೇಗೆ ಬರ್ತಾ ಇದೆ, ಅದರ ಡೀಟೇಲ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಮಂಗಳೂರಿನ ಕುತ್ತಾರ್ನಲ್ಲಿ ಗೋಡೆ ಕುಸಿದು 4 ದುರಂತ ಸಾವಿಗೀಡಾಗಿರುವಂತಹ ಘಟನೆ ನಡೆದಿದೆ. ಮಂಗಳೂರು ಹೊರವಲಯದ ಕುತ್ತಾರು ಮದನಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ತಾಲೂಕು ಮುನ್ನೂರಿನಲ್ಲಿ ಮಳೆಗೆ ಪಕ್ಕದ ಮನೆಯ ತಡೆಗೋಡೆ ಕುಸಿದು ಒಂದೇ ಕುಟುಂಬದ 4 ಜನ ಗೋಡೆ ಮತ್ತು ಭಾಗಶಃ ಮನೆ ಅವರ ಮೇಲೆ ಕುಸಿದಾಗ 4 ಒಂದೇ ಪರಿವಾರದ ಸದಸ್ಯರು ಮೃತರಾಗಿದ್ದಾರೆ. ಇದೊಂದು ದುರಂತ ಮತ್ತು ಬಹಳ ವಿಷಾದನೀಯ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ 4 ಜನರ ಪ್ರಾಣಹಾನಿ ಆಗಿರೋದಕ್ಕೆ ಅವರು ವಿಷಾದವನ್ನು ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ. ಅವರು ನನಗೆ ಸಹ ಮಾತನಾಡಿ ಅಲ್ಲಿ ಹೋಗಿ ಅವರ ಪರಿವಾರದವರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಸರ್ಕಾರದಿಂದ ಎಲ್ಲ ಸಹಾಯವನ್ನು ಮಾಡಬೇಕು, ಇಂತಹ ಘಟನೆಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಮನೆಗೋಡೆ ಕುಸಿದು ಬಿದ್ದು 4 ದುರ್ಮರಣಕ್ಕೀಡಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಸ್ಪೀಕರ್ ಯುಟಿ ಖಾದರ್ ಕೂಡ ಭೇಟಿ ಕೊಟ್ಟಿದ್ರು. ಮಂಗಳೂರು ಕ್ಷೇತ್ರದ ಶಾಸಕರು ಆಗಿರುವಂತಹ ಯುಟಿ ಖಾದರ್ ಘಟನೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡ್ರು. ನಡೆಯಬಾರದ ಘಟನೆಯೊಂದು ನಡೆದಿದೆ. ಪ್ರಕೃತಿ ವಿಕೋಪ ದೇವರ ಕೈಯಲ್ಲಿದೆ. ಯಾವುದೇ ಪರಿಹಾರ ಅವರ ಕುಟುಂಬದ ನೋವಿಗೆ ಸಮವಲ್ಲ. ಸರ್ಕಾರದಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೊಡಿಸಲಾಗುತ್ತೆ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಸ್ಪೀಕರ್ ಖಾದರ್ ಅವರು. ಅತ್ಯಂತ ನೋವಿನ ಸುದ್ದಿ ನಮ್ಮ ಬೆಳಿಗ್ಗೆ ಇವತ್ತು ಬಹುಶಃ ನೋವಿನ ಸುದ್ದಿ ಬಂದಿದೆ. ಪ್ರಕೃತಿ ಇವತ್ತು ನಮ್ಮ ಕೈಯಲ್ಲಿ ಇಲ್ಲ, ದೇವರ ಕೈಯಲ್ಲಿ ಇವತ್ತು ಇರುವಂಥದ್ದು. ಈ ನೋವಿನಲ್ಲಿ ಬಹುಶಃ ಕುಟುಂಬದ ನಾವೆಲ್ಲ ಇದ್ದುಕೊಂಡು ಅದೇ ಒಂದು ಜಾಗದಲ್ಲಿ ಮತ್ತೆ ಸಂಭವಿಸದಿದ್ದಾಗೆ ಏನು ಮಾಡ್ಬೋದು ಅಂತೇಳಿ ಜಿಲ್ಲಾಧಿಕಾರಿ ಜೊತೆ CO ಜೊತೆ ಮತ್ತು ಲೋಕಲ್ ಬಾಡಿ ಜೊತೆ ಇವತ್ತು ಚರ್ಚಿಸಿ ಅದಕ್ಕೆ ಟೆಂಪರರಿ ಆಗಿ, ಯಾಕಂದ್ರೆ ಮಳೆಗಾಲ ಇನ್ನು 2-3 ತಿಂಗಳು ಇರ್ತದೆ. ಸೊ ಅದೇ ಪರಿಸ್ಥಿತಿ ಬಿಟ್ಟರೆ ಅಲ್ಲಿ ಮತ್ತೆ ಅದರಲ್ಲಿ ಅನಾಹುತ ಆಗುವಂಥ ಒಮ್ಮೆ ಎಲ್ಲಿ ಅನಾಹುತ ಆಗಿದೆ ಮತ್ತೆ ಅಲ್ಲಿ ಆಗುವಂಥ ಅವಕಾಶಗಳು ಜಾಸ್ತಿ ಇವತ್ತು ಇರ್ತದೆ. ಅದನ್ನು ತಾತ್ಕಾಲಿಕವಾಗಿ ತಡೆಗಟ್ಟಬೇಕಂತೇಳಿ ಇವತ್ತು ನಾವು ಚರ್ಚೆ ಇವತ್ತು ಮಾಡಿದ್ದೇವೆ. ತದನಂತರ ಅದಕ್ಕೆ ಕೊಡುವಂತಹ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಚರ್ಚೆ ಮಾಡಿ ಯಾವ ರೀತಿ ಅವರಿಗೆ ಮ್ಯಾಕ್ಸಿಮಮ್ ಸಹಕಾರ ಕೊಡಬಹುದು, ಎಲ್ಲ ರೀತಿಯ ಸ್ವಯಂ ಪ್ರೇರಿತವಾಗಿ ಅವರದೇ ಕೆಲಸವನ್ನು ಎಲ್ಲ ರೀತಿಯಲ್ಲಿ ಇವತ್ತು ಇದ್ದಾರೆ. ಕುಟುಂಬಸ್ಥರು, ಊರವರು ಮತ್ತು ನಮ್ಮ ಜಿಲ್ಲಾಧಿಕಾರಿ ಮತ್ತು ಅದಕ್ಕೆ ಕೂತ್ಕೊಂಡು ಕೊಡುವಂಥ ಎಲ್ಲ ರೀತಿಯ ಪರಿಹಾರಗಳು ಸರ್ಕಾರದಿಂದ ಬರುವಂಥ ಪರಿಹಾರ ಇಲಾಖೆಯಿಂದ ಬರೆಯುವಂಥ. ಮಂಗಳೂರಿನಲ್ಲಿ ನಡೆದಂತಹ ಈ ದುರ್ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮಾತನಾಡಿಸಿದ್ದಾರೆ ಅವರ ಕುಟುಂಬಸ್ಥವರವರನ್ನು. ಬಿಜೆಪಿಯ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ದುರಂತ ನಡೆದಂತಹ ಸ್ಥಳದಲ್ಲಿ ಮಾಹಿತಿಯನ್ನು ಕೂಡ ಪಡೆದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕುಟುಂಬಸ್ಥರಿಗೆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂಥೇಳಿ ಪ್ರಾರ್ಥಿಸ್ತೇನೆ ಅಂಥೇಳಿ ಕಟೀಲ್ ತಿಳಿಸಿದ್ದಾರೆ. ಪ್ರತಿ ಮಳೆಗೆ ಈ ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ನಡೀತಾನೇ ಇರುತ್ತೆ. ಹೀಗಾಗಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ ಕೂಡ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಮದನಿ ನಗರದಲ್ಲಿ ಇವತ್ತು ಮುಂಜಾನೆ ರಿಯಾಜ್ ಮತ್ತು ಮೇರಿ ದಂಪತಿಗಳು ಮತ್ತು ಅವರ 2 ಪುತ್ರಿಯರು ವಾಸ ಇರತಕ್ಕಂಥ ಮನೆ ಮೇಲೆ ಗುಡ್ಡೆ ಕುಸಿತದಿಂದ ಆಗಿರುವಂಥ ಅವಘಡದಿಂದ 4 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಕಡಲ ನಗರಿ ಮಂಗಳೂರಿನಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಮಳೆಯ ಅಬ್ಬರದಿಂದ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮಳೆ ಏನೆಲ್ಲ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ ಅಂಥೇಳಿ. ಪಡಿಲು ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ನಲ್ಲಿ ಮಳೆ ನೀರು ತುಂಬಿ ಸಂಪೂರ್ಣವಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪಡಿಲುನಿಂದ ಬಜಾಲ್ಗೆ ತೆರಳುವಂತಹ ಅಂಡರ್ ಪಾಸ್ ರಸ್ತೆಯಲ್ಲಿ ನೀರು ತುಂಬಿರುವಂಥದ್ದು. ನೀರು ತುಂಬಿದ ಅಂಡರ್ ಪಾಸ್ ದಾಟಲಿಕ್ಕೆ ಕಾರು ಯತ್ನಿಸಿ ನಿಂತಲ್ಲಿಯೇ ನಿಂತು ಬಿಟ್ಟಿದೆ. ಇನ್ನು ಅರ್ಧ ರಸ್ತೆಯವರೆಗೂ ಕೂಡ ಹೋಗಿ ರಸ್ತೆ ಮಧ್ಯದಲ್ಲಿಯೇ ಕಾರ್ ನಿಂತಿರುವಂಥದ್ದು. ನೀರು ತುಂಬಿರೋದ್ರಿಂದ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಇನ್ನು 2ರಿಂದ 3 ದಿನಗಳ ಕಾಲ ನೀರನ್ನು ತೆರವುಗೊಳಿಸುವುದಕ್ಕೆ ಸಮಯ ಬೇಕು ಅಂಥೇಳಿ ಸ್ಥಳೀಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ವಾಹನ ಸವಾರರು ಇದರಿಂದ ಪರದಾಡಬೇಕಾಗಿದೆ.
ದಕ್ಷಿಣ ಕನ್ನಡದ ಜಿಲ್ಲಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದ್ದು ಮಳೆ ಜನರನ್ನು ನಾನಾ ರೀತಿಯಲ್ಲಿ ಹಿಂಡುತ್ತಾ ಇದೆ. ನಾಳೆ ಅಂದರೆ ಜೂನ್ 27ಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿ ಈ ಕುರಿತಂತೆ ಆದೇಶವನ್ನು ಹೊರಡಿಸಿದ್ದಾರೆ. ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ಕೊಡಲಾಗಿದೆ. ನದಿ ಮತ್ತು ಸಮುದ್ರ ತೀರದ ಜನರಿಗೆ ಎಚ್ಚರ ವಹಿಸಲು ಸೂಚನೆ ಕೊಡಲಾಗಿದೆ. ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನು ಘೋಷಿಸಿದೆ ಹವಾಮಾನ ಇಲಾಖೆ. ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿ ಅಬ್ಬರದ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಕಾರವಾರದ ಭಾಗದಲ್ಲೂ ಕೂಡ ಮಳೆ ನಾನಾ ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಭಾಸ್ಕೇರಿ ಬಳಿ ಗುಡ್ಡ ಕುಸಿತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 206 ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಹೊನ್ನಾವರ ಟು ಸಾಗರ ಟು ಶಿವಮೊಗ್ಗ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಇದಾಗಿದೆ. ಗುಡ್ಡ ಕುಸಿದು ರಸ್ತೆಗೆ ಬೃಹದಾಕಾರದ ಬಂಡೆ ಬಿದ್ದಿರುವಂಥದ್ದು. ಕಾರವಾರದಿಂದ ಬೆಂಗಳೂರಿಗೆ ತೆರಳುವವರಿಗೆ ಸಂಚಾರದ ಸಮಸ್ಯೆ ಉಂಟಾಗಿದೆ. ತತ್ಕ್ಷಣಕ್ಕೆ ಈ ಬಂಡೆಯನ್ನು ತೆರವುಗೊಳಿಸುವುದು ಕಷ್ಟ ಸಾಧ್ಯ, ಹಾಗಾಗಿ ಸ್ವಲ್ಪ ಸಮಯ ಬೇಕು ಅಂಥೇಳಿ ಅಧಿಕಾರಿಗಳು ಹೇಳಿರುವಂಥದ್ದು. ಬಹುತೇಕ ನಾಳೆ ರಸ್ತೆಯಲ್ಲಿ ಬಿದ್ದಿರುವಂತಹ ಬಂಡೆಯನ್ನು ತೆರವುಗೊಳಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಉತ್ತರ ಕನ್ನಡ ಜಿಲ್ಲಾದ್ಯಂತ ಮಳೆ ಇದೇ ರೀತಿ ಅಬ್ಬರಿಸ್ತಾ ಇರುವಂಥದ್ದು. ಇನ್ನು ಮಲೆನಾಡು ಭಾಗದ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಕರಾವಳಿ ಭಾಗದ ಅಂಕೋಲ, ಭಟ್ಕಳ, ಹೊನ್ನಾವರ ಭಾಗದಲ್ಲೂ ಕೂಡ ಅಲ್ಪ ಮಳೆ ಆಗ್ತಾ ಇದ್ದು ಗಾಳಿ, ಸಮುದ್ರದ ಆರ್ಭಟ ಹೆಚ್ಚಾಗಿದೆ. ಮಳೆಯಿಂದಾಗಿ ಕಾರವಾರದಲ್ಲಿ ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ಮಾಲಾದೇವಿ ನಗರದಲ್ಲಿ ಚರಂಡಿಗೆ ಕಸ ಕಟ್ಟಿಕೊಂಡು ಸುರಿದ ಮಳೆಯ ನೀರು ಹೊರಹೋಗದೆ ಮಾಲಾದೇವಿ ನಗರದ 4 ಮನೆಗಳು ಜಲಾವೃತವಾಗಿದೆ. ಕುಮಟಾ, ವಾಲ್ಕಳ್ಳಿ ಗ್ರಾಮ, ಕುಜ್ಜಳ್ಳಿ ಹೋಬಳಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯಿಂದ ಕುಮಟಾ ಟು ಸಿದ್ದಾಪುರ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಭಟ್ಕಳದ ಹೆಬ್ಬಳೆ ಗ್ರಾಮದ ತಗ್ಗು ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮುರುಡೇಶ್ವರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಜಲದಿಗ್ಬಂಧನ ಆಗಿರುವಂಥದ್ದು. ಇದು ಕಾರವಾರ ಭಾಗದಲ್ಲಿ ಮಳೆ ತಂದಂತಹ ಅವಾಂತರ.